ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೇನೆ. ಜನರಿಗಾಗಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನೂ ಕೂಡ ಮಾಡ್ತೀನಿ. ಅಂಬರೀಶ್ ಸಮಾಧಿ ಬಳಿ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯಿಂದ ಒಂದಂತೂ ಕನ್ಫರ್ಮ್, ಸುಮಲತಾ ಅಂಬರೀಶ್ ಅವರು ಸಜ್ಜಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂಬರೀಶ್ ಬಡವರಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ರು, ಇನ್ನಷ್ಟು ಬಡವರಿಗೆ ಮನೆ ಕಟ್ಟಿಸಿ ಕೊಡಬೇಕು, ಆ ಕನಸನ್ನ ನನಸು ಮಾಡಲೇಬೇಕು ಅಂತ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ. ಅಂದ್ರೆ ಅಂಬರೀಶ್ ಅವರು ವಸತಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಬಡವರಿಗೆ ಮನೆಯನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅವರ ಇನ್ನೂ ದೊಡ್ಡ ಕನಸು ಸಾಕಷ್ಟು ಜನರಿಗೆ ಇನ್ನಷ್ಟು ಮನೆಯನ್ನ ಕಟ್ಟಿಸಿಕೊಡ್ಬೇಕಾಗಿತ್ತು ಬಡವರಿಗೆ. ಅದೇನಿರಲಿಲ್ಲ, ನಾನು ಅದನ್ನ ನನಸು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನರಿಗೆ ನಾನ್ ಬೇಕು, ಪಕ್ಷ ಬೇಕಾಗಿಲ್ಲ. ಜೆಡಿಎಸ್ ಕಾಂಗ್ರೆಸ್ ಅಂತ ಗೊಂದಲ ಇಲ್ಲ ಜನರಿಗೆ, ಆದ್ರೆ ಕಾಂಗ್ರೆಸ್ ಪರ ಒಲವಿರೋದು ಹೌದು ಅನ್ನೋದನ್ನ ಕೂಡ ಇಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ರೆ ಕೊಡ್ಲಿ, ಇಲ್ಲ ಅಂದ್ರೆ ನಾನ್ ಸ್ಪರ್ಧೆ ಅಂತೂ ಮಾಡೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಸೊ ಹೀಗಾಗಿ ಅವರಿಗೆ ನಿರಾಸೆಯನ್ನ ಮಾಡೋದಿಲ್ಲ ಅನ್ನೋದ್ರ ರೀತಿ ಸುಮಲತಾ ಅಂಬರೀಶ್ ಅವರು ಮಾತನಾಡಿರುವಂತದ್ದು. ಇವತ್ತು ಅಂಬರೀಶ್ ಅವರನ್ನ ಸ್ಮರಿಸಿಕೊಳ್ತಾ ಭಾವುಕರಾಗಿ ಸುಮಲತಾ ಅಂಬರೀಶ್ ಅವರ ಸಮಾಧಿಯ ಮುಂಭಾಗ ಮಾತನಾಡಿದ್ರು. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಇವತ್ತು ಜನ ಅಂಬರೀಶ್ ಅವರನ್ನ ಅಭಿಷೇಕಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಅಂಬರೀಶ್ ಅವರ ಕನಸನ್ನ ನನಸು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಅವರು ಇಲ್ಲಿ ಪ್ರಮುಖವಾಗಿ ರಾಜಕೀಯಕ್ಕೆ ಧುಮುಕಲಿದ್ದೇನೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವ ಗೊಂದಲ ಮುಂದುವರೆದಿರುವಂತಹ ಟೈಮ್ ನಲ್ಲೇ, ಯಾಕೆಂದ್ರೆ ಮೊನ್ನೆ ಸಿದ್ದರಾಮಯ್ಯನವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಅಂದ್ರೆ ಅಭಿಮಾನಿಗಳು ಈ ರೀತಿಯಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಟಿಕೆಟ್ ಕೊಡೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಕನ್ಫರ್ಮ್ ಮಾಡಿರ್ಲಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಮತ್ತೊಮ್ಮೆ ಈಗ ಮಾತನಾಡಿದ್ದಾರೆ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ನಾನು ರೆಡಿ ಇದ್ದೇನೆ, ಸ್ಪರ್ಧೆಯನ್ನ ಮಾಡ್ತೀನಿ. ಏಕೆಂದ್ರೆ ಅಂಬರೀಶ್ ಅವರಿಗೆ ದೊಡ್ಡ ಕನಸಿತ್ತು, ಬಡವರಿಗೆ ಮನೆಯನ್ನ ಕಟ್ಟಿಸಿ ಕೊಟ್ಟಿದ್ರು ವಸತಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ. ನಾನು ಇನ್ನಷ್ಟು ಕನಸನ್ನ ನನಸು ಮಾಡಬೇಕಾಗಿದೆ ಅಂತ ಹೇಳೋದ್ರ ಜೊತೆಗೆ ಸ್ಪರ್ಧೆಯನ್ನ ಮಾಡೋದ್ರ ಬಗ್ಗೆ ಖಚಿತಪಡಿಸ್ತಾ ಇದ್ದಾರೆ. ಜನ ಬಂದು ನನಗೆ ಕೇಳೋದು, ನಮಗೆ ನೀವು ಬೇಕು, ನೀವು ಯಾವ ಪಾರ್ಟಿಯಿಂದ ಆದರೂ ನಿಂತ್ಕೊಳ್ಳಿ, ನಮಗೆ ನೀವು ಬೇಕು ಅಂತಲೇ ಹೇಳ್ತಾರೆ. ನನಗೇನು ಅಂದರೆ ಕಾಂಗ್ರೆಸ್ಸಲ್ಲಿ ಇಷ್ಟು ವರ್ಷದಿಂದ ಇದ್ದವರು, ನಮ್ಗೆ ಗೊತ್ತಿರೋರು, ಪರಿಚಯ ಇರೋರು, ಬೇಕಾದವರು ಎಲ್ಲ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಜನ ಬಂದು ನನಗೆ ಕೇಳೋದು, ನಮಗೆ ನೀವು ಬೇಕು, ನೀವು ಯಾವ ಪಾರ್ಟಿಯಿಂದ ಆದರೂ ನಿಂತ್ಕೊಳ್ಳಿ, ನಮಗೆ ನೀವು ಬೇಕು ಅಂತಲೇ ಹೇಳ್ತಾರೆ. ನನಗೇನು ಅಂದರೆ ಕಾಂಗ್ರೆಸ್ಸಲ್ಲಿ ಇಷ್ಟು ವರ್ಷದಿಂದ ಇದ್ದವರು, ನಮ್ಗೆ ಗೊತ್ತಿರೋರು, ಪರಿಚಯ ಇರೋರು, ಬೇಕಾದವರು ಎಲ್ಲ ಕಾಂಗ್ರೆಸ್ಸಲ್ಲೇ ಇದ್ದಾರೆ ಫ್ರೆಂಡ್ಸು. ಸೊ ಸಹಜವಾಗಿ ಫಸ್ಟ್ ನೋಡ್ತಾ ಇದ್ದೀವಿ ಸುಮಲತಾ ಅಂಬರೀಶ್ ಅವರ ಮಾತುಗಳು. ಅಂದ್ರೆ ಇಲ್ಲಿ ಜನ ಕೇಳ್ತಾ ಇದ್ದಾರೆ, ಯಾವ ಪಕ್ಷ ಆದ್ರೇನು ಒಟ್ಟಿನಲ್ಲಿ ನೀವು ನಿಲ್ಬೇಕಷ್ಟೇ ಅನ್ನೋದನ್ನ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಪಕ್ಷ ಏನು ಇಂಪಾರ್ಟೆಂಟ್ ಅಲ್ಲ, ಆದ್ರೆ ತುಂಬಾ ಪರಿಚಯಸ್ಥರು, ರಾಜಕೀಯವಾಗಿ ಗೊತ್ತಿರೋರೆಲ್ಲ ಕೂಡ ಕಾಂಗ್ರೆಸ್ ನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ನಾನು ಸ್ವಲ್ಪ ಮಾತುಕತೆ ಮಾಡ್ತಾ ಇದ್ದೆ. ಬಟ್ ಅಭಿಮಾನಿಗಳ ಒತ್ತಾಯಕ್ಕೆ ನಾನು ಮಣೆ ಹಾಕ್ತೇನೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರೂ ಪರವಾಗಿಲ್ಲ, ಬಿಕಾಸ್ ನಾನು ರೆಡಿ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡೋದಕ್ಕೆ ರೆಡಿ. ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಂತ ಸುಮಲತಾ ಅಂಬರೀಶ್ ಅವರು ಹೇಳ್ತಾ ಇರುವಂತದ್ದು. ಇವತ್ತು ಸುಮಲತಾ ಅಂಬರೀಶ್ ಅವರನ್ನ ಸ್ಮರಿಸ್ತಾ ಪೂಜೆಯನ್ನ ಮಾಡ್ತಾ ಅಭಿಷೇಕ್ ಅಂಬರೀಶ್ ಅವರು ಕೂಡ ಅಲ್ಲೇ ಇದ್ರು. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ. ಮಂಡ್ಯದಲ್ಲಿ ಈಗ ಆಲ್ರೆಡಿ ಜೆಡಿಎಸ್ ನ ನಾಯಕರು ತಕರಾರನ್ನ ಎತ್ತಿರುವಂತದ್ದು. ಸುಮಲತಾ ಅಂಬರೀಶ್ ಅವರು ನಿಲ್ಲೋದು ಬೇಡ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಟಾಂಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಅಂಬರೀಶ್ ಅಭಿಮಾನಿಗಳೆಲ್ಲರೂ ಕೂಡ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಲೇಬೇಕು ಅನ್ನುವ ಒತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಈಗ ಆಲ್ರೆಡಿ
ಮಂಡ್ಯದಲ್ಲಿ ಸಾಕಷ್ಟು ಕಡೆ ಈಗ ಆಲ್ರೆಡಿ ಓಡಾಟವನ್ನ ಕೂಡ ಶುರು ಮಾಡಿರುವಂತದ್ದು. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪರ್ಧೆಯನ್ನ ಮಾಡೋದ್ರ ಬಗ್ಗೆನೂ ಕೂಡ ಇಂಡೈರೆಕ್ಟ್ ಆಗಿನೇ ಅವರು ಖಚಿತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿಯೂ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ತುಂಬಾ ಈಸಿಯಾಗಿ ಗೆಲ್ಲಬಹುದು ಅಂತ ಜೆಡಿಎಸ್ ಲೆಕ್ಕಾಚಾರ ಇತ್ತು. ಈ ಒಂದು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಎನ್ನುವ ನಂಬಿಕೆ ಇತ್ತು. ಆದ್ರೆ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ವಿಚಾರ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ.